ಸರ್ಜನ್ಸೇ ತಮಗೆ ಹೇಳಿದ್ದಾರೆ. ಈಗ ಇದರ ಮಹತ್ವವನ್ನು ನಮ್ಮ ವಿ ರಘುರಾಮ್ರವರು ಈ ಸ್ತನ ಕ್ಯಾನ್ಸರ್ ಬಗ್ಗೆ ಬಹಳ ವಿವರವಾಗಿ 40 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆ ಈ ಸ್ತನ ಕ್ಯಾನ್ಸರ್ ಬಗ್ಗೆ ಮೆಮೊಗ್ರಫಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಜನಗಳಿಗೆ ನಿಜಕ್ಕೂ ಅವೇರ್ನೆಸ್ ಇಲ್ಲ. ಇದಕ್ಕಾಗಿ ನಾನು ಈ ನಮ್ಮ ಸಂಘಟನಾಕಾರರಾದ ಪ್ರೆಸಿಡೆಂಟು ಮತ್ತು ಪದಾಧಿಕಾರಿಗಳಲ್ಲಿ ಮನವಿ ಮಾಡಿದರೆ, ನಮ್ಮಲ್ಲಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ. ಇನ್ನು ಕರ್ನಾಟಕ ಸ್ಟೇಟ್ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿದೆ. ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳಿದೆ. ಇದ್ರದ್ದು ಬರೀ ಕಾನೂನು ತಿಳುವಳಿಕೆ ನೀಡೋದೇ ಅಲ್ಲ, ಜನಗಳಿಗೆ ಆರೋಗ್ಯದ ಬಗ್ಗೆ ಅರಿವು ನೀಡುವುದು ಸಹ ಇದರೊಳಗೆ ಸೇರಿದೆ. ಅದರಿಂದ ನಾನು ಮನವಿ ಏನೆಂದರೆ, ಈಗೇನು ನಮ್ಮ ಪದ್ಮಶ್ರೀ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥ ರಘುರಾಮ್ ಭಟ್ ಅವರು ಈಗೇನು ಈ ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳಿದರು, 40 ವರ್ಷದ ಆದ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆ ಮೆಮೊಗ್ರಫಿಯನ್ನು ಮಾಡಿಸಿ ಮುಂದೆ ಬರುವ ಕ್ಯಾನ್ಸರನ್ನು ತಡೆಗಟ್ಟುವ ಬಗ್ಗೆ ಹೇಳಿದ್ದಾರೆ. ಇದ್ರ ಬಗ್ಗೆ ತಾವು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿ ಸಂಬಂಧಪಟ್ಟ ತಮ್ಮ ಯಾರಾದರೂ ಸರ್ಜನ್ಸ್ ಅದ್ರ ಬಗ್ಗೆ ಲೀಗಲ್ ಅವೇರ್ನೆಸ್ ಹೇಳಿದರೆ, ನಾವು ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಇದ್ದಾರೆ, ಅವ್ರಿಗೆ ತಿಳಿಸಿ ನಿಮ್ಮ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ನಮ್ಮ ಕೋರ್ಟಲ್ಲಾಗಿರ್ಬೋದು ಅಥವಾ ಬೇರೆ ಊರಲ್ಲಾಗಿರ್ಬೋದು ಅದಕ್ಕೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ತಾವು ಅದಕ್ಕೆ ದಯವಿಟ್ಟು ಸಹಕರಿಸ್ಬೇಕು. ಇದರಿಂದ ಜನಗಳಿಗೂ ಅನುಕೂಲ ಆಗ್ತದೆ. ಇದ್ರ ಬಗ್ಗೆ ಬರೀ ಈಗೇನು ಅವ್ರು ಸರ್ಜನ್ಸ್ಗೆ ಹೇಳಿದ್ದಾರೆ, ಅದು ಜನಸಾಮಾನ್ಯರಿಗೆ ಅದು ಮುಟ್ಟಬೇಕು. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರು ಅವರು ಹಮ್ಮಿಕೊಡಲಿ ಅಂತೇಳಿ ವಿನಂತಿಸ್ಕೊಳ್ತಾ ನನ್ನ ಮಾತನ್ನು